ನಮಸ್ತೆ ರೈತ ಬಾಂಧವ್ರೆ. ನಾನು ಏನ್ರಿ ಹೊಸದು ವಿಶೇಷ ಮಾಡ್ಬೇಕಂತ ಹೇಳ್ಕರಿ ಈ ವರ್ಷ 4 ಎಕರೆಯಲ್ಲಿ ಟೋಟಲಿ ಕಬ್ಬು ಹಾಕ್ಬಿಟ್ಟೀನಿ. ಇದು ಹಾಕಿದ್ದು ಜನವರಿ 1st ವೀಕು, ಅಂದರೆ ಈಗ ಪ್ರೆಸೆಂಟು 3 ತಿಂಗಳ ಮೇಲ್ಗಡೆ ನಡೀತಾ ಇದೆ. ಹೌದಾ, ಇನ್ನೂ ತನಕ ಯಾವ ಸ್ಪ್ರೇ ಮಾಡಿಲ್ಲ. ಕೆಮಿಕಲ್ ರಾಸಾಯನಿಕ ಗೊಬ್ಬರ ಅದು ಇದು ಏನೂ ಕಟ್ಟಿಲ್ಲ. ಮತ್ತು ರಿಸಲ್ಟ್ ಹೀಗಿದೆ. ಕೆಲವೊಬ್ರು ಹೇಳ್ತಾರೆ ಯೂರಿಯಾ DAP ಅವು ಇವು ರೂಟ್ ಹಾಕಿದರೆ ಜಾಸ್ತಿ ಹೊಡಿತಾವಂತ ಹೇಳ್ತಾರೆ. ನನ್ನ ಪ್ರಕಾರ ಹೆಚ್ಚು ತುಪ್ಪಿ ಗೊಬ್ಬರ ಹಾಕಿದರೆ ರಿಸಲ್ಟ್ ಚಲೋ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಹಂಗಂದರೆ ನಿಮಗೆ ಬೇಕಾದರೆ ಒಂದು ತವಲಿ ತೋರಿಸ್ತೀನಿ ನಿಮಗೆ, ಒಂದೊಂದು ಎಷ್ಟೆಷ್ಟು ಹೊಡೆದಾವ ಅಂಥೇಳಿ. ಕಾಮನ್ಲಿ ಇಲ್ಲೇ ನೋಡೋಮಿ. ಇದು 1 2 3 4 5 6 7 8 9 10 11 12 ಇಲ್ಲಿ ಹೊಡಿತಾ ಇದೆ. 13 14. ಏನು ನನ್ನ ಪ್ರಕಾರ ಏನು ಸಂಬಂಧ ಇಲ್ಲ. ಹೆಚ್ಚು ತಿಪ್ಪಿ ಗೊಬ್ಬರ ಹಾಕ್ಬೇಕು. ತಿಪ್ಪಿ ಗೊಬ್ಬರ ಜಾಸ್ತಿ ಇತ್ತಂದರೆ ನೆಲ ಮೆದು ಇರುತ್ತೆ, ಅದು ತನ್ನಿಂತಾನೆ ಹೊಡೆಯುತ್ತೆ. ಮತ್ತು ನನ್ನ ಬ್ಯಾಕ್ ಟೈಮ್ ಬೆಳೆ ಹಾಕಿದ್ದು ಮೆಕ್ಕೆಜೋಳ ಹಾಕಿದ್ದು ದಂಟ ಅದು ಇದು ಏನೂ ತೆಗೆದಿಲ್ಲ. ಡೈರೆಕ್ಟ್ ರೂಟ್ ಹೊಡೆದು ಈ ಥರ ಪೌಡ್ರ್ ಮಾಡ್ಕೊಂಡು ಒಳಗೆ ಬಿಟ್ಬಿಟ್ಟೀನಿ. ಕೆಲವೊಂದು ತವಲಿ ಹಿಂಗೆ ಹೊಡೆದಿದ್ದಾವಲ್ಲ, ಇದು ನೀವು ನೋಡಿದರೆ ಹುಚ್ಚಾಗ್ತೀರ. ಆ ಥರ ಇದೆ ರಿಸಲ್ಟ್. ಅತಿ ಹೆಚ್ಚು ತಿಪ್ಪಿ ಗೊಬ್ಬರ ಹಾಕಿದ್ರೆ ಬೆಸ್ಟ್ ಬರುತ್ತೆ ಬೆಳೆ. ಫಾರ್ ಎಕ್ಸಾಂಪಲ್ ನಾನೇ ಅಂತ ಅನ್ಕೋತೀನಿ. ಇನ್ನೊಂದು ತೋರಿಸ್ತೇನೆ. 1 2 3 ಇದು 4 5 6 7 8 9 10 11 12 13 14 15 16 17 ಈ ಥರ ಇದೆ. ಇದನ್ನು ನೋಡಿ ಎಷ್ಟು ಹೊಡೆದಿದೆ ನೋಡಿ ನೀವೇ. ಇದು ನೋಡಿ ಎಲ್ಲ ನಿಯರ್ 20 ತನಕ ಇದೆ. ಎಲ್ಲನೂ ನಿಯರ್ 20 ತನಕ ಇದೆ. ಇದು ನೋಡಿ, ಇದನ್ನು ನಿಯರ್ 20 ತನಕ ಇದೆ. ಏನು ಸಂಬಂಧ ಇಲ್ಲ. ರೂಟ್ ಹಾಕಬೇಕು, ರಾಸಾಯನಿಕ ಗೊಬ್ಬರ ಹಾಕಬೇಕು, ಅಂದರೆ ಯೂರಿಯಾ DAP ಹಾಕಿದರೆ ಹೆಚ್ಚು ಹೊಡಿತಾವ ಅಂತ ಹೇಳ್ತೀರಿ. ಅವು ಏನೂ ಸಂಬಂಧ ಇಲ್ಲ. ನನ್ನ ಪ್ರಕಾರ, ನಾನು ಬೆಳೆಸೋ ಪ್ರಕಾರ ಜಾಸ್ತಿ ತಿಪ್ಪಿ ಗೊಬ್ಬರ ಹಾಕಿದ್ರೆ ರಿಸಲ್ಟ್ ಚಲೋ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಇದಕ್ಕೆ ನಾನು ಸ್ಪ್ರೇ ಮಾಡ್ತೀನಿ. ಅದು ಏನು ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಗೆ. ಅದನ್ನು ಮಾಡ್ತೀನಿ. ಅದನ್ನು ಕೆಮಿಕಲ್ ಯಾವುದು ಯೂಸ್ ಮಾಡೋದಿಲ್ಲ. ಆ ಥರ ಇದೆ. ಓನ್ ಮನೆಯಾಗೆ ಕ್ರಿಯೇಟ್ ಮಾಡಿ ಅದು ಒಂದು ಸ್ಪ್ರೇ ಮಾಡ್ತೀನಿ, ಅದನ್ನು ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.